ಆಟ್ರಿ ಹೋಗಿ ಅಂತ ಏನು ಆಟನ ಹೋಗಿ ಅಲ್ಲಿಗೆ ಉದ್ದಲ್ಲಿ ಹೋಗಿ ಇತ್ತೀಚೆಗಷ್ಟೇ ನಾನು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದು ಯಾವ ವಿಡಿಯೋ ಅಂದರೆ ಹೀಗೆ ಅಂದರೆ ಸುಮಾರು ಒಂದು 4 ದಿನಗಳ ಹಿಂದೆ ಹೆಚ್ಚು ಕಡಿಮೆ ಒಂದು ವಿಡಿಯೋ ಮಾಡಿದೆ. ಯಾವ ಥರ ವಿಡಿಯೋ ಅಂದರೆ ಅದು ಟಗರು ಮರಿಗಳಿಗೆ ಯಾವ ಥರ ಮೇವನ್ನು ಕೊಟ್ಟರೆ ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಗ್ರೌತ್ ಬರುತ್ತೆ, ತುಂಬ ವೇಗದ ಬೆಳವಣಿಗೆಯನ್ನು ಕಾಣುತ್ತೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಒಂದು ಹೆಸರನ್ನ ನಾನು ಬಳಕೆ ಮಾಡಿದೆ. ನಮ್ಮ ಉತ್ತರ ಕರ್ನಾಟಕದ ಗುರುತೆ ಬಿಳಿಜೋಳದ ರೊಟ್ಟಿ ಅಂದರೆ ಬಿಳಿಜೋಳದ ಮೇವು. ಸೊ ಇದನ್ನು ನಾನು ಅಲ್ಲಿ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಅದರಿಂದ ಸುಮಾರು ಜನ ನನಗೆ ಫೋನ್ ಕಾಂಟ್ಯಾಕ್ಟಲ್ಲಿ ಒಣಗಿದ ಮೇವುಗಳ ಕುರಿತು ಏನಾದರೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋ ಟೈಮಲ್ಲಿ ಒಂದು ಕೆಲವು ಜನ ನನಗೆ ಒಂದು ಸುಮಾರು ನನ್ನ ನೆನಪಿರೋ ಪ್ರಕಾರ ಒಂದು 7 ಜನ ಒಣಗಿದ ಮೇವು ಹೇಗಿರುತ್ತೆ ಬ್ರದರ್, ಒಣಗಿದ ಮೇವು ಒಂದು ಯಾವ ಥರ ಇರುತ್ತೆ ಬಿಳಿಜೋಳದ ಮೇವು ಅಂತ ನನಗೆ ತುಂಬ ಜನ ಕೇಳಿದ್ರು. ಸೊ ಆ ಮೇವಿನ ಬಗ್ಗೆ ಇವತ್ತು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನ ಒಂದು ರಿಕ್ವೆಸ್ಟ್, ಇನ್ನೂ ತನಕ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಅಂಥವರೆಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಲ್ವಾ. ಸೊ ಮಾಡ್ಕೋತೀರಾ ಅಂತ ಅಂದ್ಕೊಂಡು ನಾನು ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ತುಂಬ ಸ್ಪೆಷಲ್ ಆಗಿರುವ ಒಂದು ವಿಡಿಯೋ. ಸೊ ಈ ವಿಡಿಯೋನ ನೀವೆಲ್ಲರೂ ಕೂಡ ತಪ್ಪದೇ ನೋಡಲೇಬೇಕು. ಇದರಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಾಲಿಟಿ ಕೂಡ ಇದೆ, ಜೊತೆಗೆ ಒಣಗಿದ ಮೇವಿನ ಅಗತ್ಯತೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ನಾನು ಅನುಭವ ತೆಗೆದುಕೊಂಡಂತೆ ನಾನು ಒಂದು ಈ ಟಗರು ಸಾಕಾಣಿಕೆಯಲ್ಲಿ ಏನನ್ನು ಬಳಕೆ ಮಾಡಿದ್ದೇನೆ, ಏನನ್ನು ಬಳಕೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಅದರಲ್ಲಿ ಇವತ್ತು ಫಸ್ಟ್ ಟೈಮ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳೆಯುವಂಥ ಬಿಳಿಜೋಳ. ಸೊ ಇದನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಬೆಳೀತಾರೆ. ಅಲ್ಲಲ್ಲೂ ಎಲ್ಲೋ ಬೆಳೀಬೋದು, ಇಲ್ಲ ಅಂತಲ್ಲ, ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯೋದು ಉತ್ತರ ಕರ್ನಾಟಕದಲ್ಲಿ. ಹಾಗಾಗಿ ಉತ್ತರ ಕರ್ನಾಟಕದ ಮಂದಿನ ಬಿಳಿಜೋಳದ ರೊಟ್ಟಿ ತಿಂದು ಗಟ್ಟಿಯಾಗಿರೋರು ಅಂತ ಕರೀತಾರೆ. ಸೊ ಹಾಗಾಗಿ ನಾವು ಕೂಡ ಉತ್ತರ ಕರ್ನಾಟಕದ ಮಂದಿನೇ. ಸೊ ಹಾಗಾಗಿ ನಮ್ಮ ಗುರುತು ಉತ್ತರ ಕರ್ನಾಟಕ. ಸೊ ಹಾಗಾಗಿ ನೀವು ಕೂಡ ಈ ಉತ್ತರ ಕರ್ನಾಟಕದ ಮಂದಿಯ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಇದ್ರ ಬಗ್ಗೆ ನೀವು ಕೂಡ ಸ್ವಲ್ಪ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಅನ್ನೋದೇ ನನ್ನ ವಿಡಿಯೋದ ಉದ್ದೇಶ. ಸೊ ಹಾಗಾಗಿ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಮತ್ತು ಈ ಮೇವಿಂದ ಏನೆಲ್ಲ ಅನುಕೂಲ ಆಗುತ್ತೆ, ಇದು ಎಲ್ಲೆಲ್ಲಿ ಇದನ್ನು ಬಳಕೆ ಮಾಡಿದರೆ ಮರಿಗಳು ಅಥವಾ ದನಕರುಗಳು ಯಾವ ಥರ ಇರುತ್ತೆ ಅನ್ನೋದನ್ನು ನನಗೆ ಗೊತ್ತಿರೋ ಅನುಭವದ ಪ್ರಕಾರ ಅಥವಾ ನನಗೆ ಗೊತ್ತಿರೋ ಮಾಹಿತಿಯನ್ನು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಇದರಿಂದ ಆಗುವಂಥ ಲಾಭವನ್ನು ಸಾಧ್ಯವಾದರೆ ಪಡೆದುಕೊಳ್ಳಿ. ಬಟ್ ಇದು ಆಗದೇ ಇರೋ ಮಾತು ಅಂತ ಅನಿಸುತ್ತೆ. ಯಾಕಂದರೆ ಇದನ್ನು ಬೆಳೆಯೋದಕ್ಕೆ ಆಗೋದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಇದನ್ನು ಮಳೆಗಾಲದ ನಂತರ ಅಂದರೆ ಚಳಿಗಾಲಕ್ಕೆ ಇದನ್ನು ಬೆಳೆಯಲಾಗುತ್ತೆ. ಸೊ ತುಂಬಾ ಆರೋಗ್ಯಕರವಾಗಿರುವಂಥ ಮೇವು. ಇದನ್ನು ದನ ಕರುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತಾರೆ ನಮ್ಮ ಮಂದಿ, ಅಂದರೆ ನಮ್ಮ ಉತ್ತರ ಕರ್ನಾಟಕದವರು ಆ ಮೇವನ್ನು. ಸೊ ನಾನು ಕೂಡ ನನ್ನ ದಡ್ಡಿ, ಇದು ನೋಡ್ಬೋದು ದಡ್ಡಿ ಅಂತ ಕರೀತೀರ. ಸೊ ಇದು ದಡ್ಡಿಯಲ್ಲಿ ನಾನು ಕೂಡ ಶೇಖರಣೆ ಮಾಡಿ ಇಟ್ಟಿರ್ತೀನಿ. ಇದು ನಮ್ಮ ಹತ್ರನೂ ದನನೂ ಇದೆ ಮತ್ತು ಮೇಕೆ ಕುರಿಗಳು ಇದೆ. ಸೊ ಅದಕ್ಕೆ ಬಳಕೆ ಮಾಡಬೇಕು ಅಂತ ಅಂದರೆ ಬೇಸಿಗೆಯ ಕೊನೆಯ ಭಾಗದಲ್ಲಿ ಭಾರತ ಹುಣ್ಣಿಮೆಯ ಒಂದು ಸ್ಟಾರ್ಟಿಂಗಲ್ಲೇ ಇದನ್ನು ಕಿತ್ತಿ ಇದನ್ನು ಬೆಳೆದು ಸದ್ಯಕ್ಕೆ ಇದನ್ನು ಅಂದರೆ ಬಣಿಮೆ ಒಟ್ಟೋದಂದರೆ ಹೊದಿಕೆ ಮಾಡೋದು ಅಂತಾರಲ್ಲ, ಆ ಥರ ಇದನ್ನು ಮಾಡಿ ಇಟ್ಟು ಮತ್ತು ಇದನ್ನು ಮಳೆಗಾಲದಲ್ಲಿ ನೀಟಾಗಿ ಮಳೆಗೆ ನೆನೆದಂಗೆ ಕಾಪಾಡಿಕೊಂಡು ಇದನ್ನು ನಮಗೆ ಬೇಕಾದಾಗೆಲ್ಲ ಕಟ್ ಮಾಡಿ ಅದನ್ನು ಇದು ಯಾವುದಪ್ಪ ಅಂದರೆ ಚಾಪ್ ಕಟ್ರ್ ಆಗಿರ್ಬೋದು ಅಥವಾ ಒತ್ತು ಕುಡುವಲ್ ಅಂತ ಕರಿತೀವಿ, ಅದರಿಂದ ಆಗಿರ್ಬೋದು. ಇದನ್ನು ಕಟ್ ಮಾಡಿ ಮರಿಗಳಿಗೆ ಅಥವಾ ದನ ಕರುಗಳಿಗೆ ತಿನ್ನೋದಕ್ಕೆ ಕೊಡ್ತಾರೆ. ಇದರಿಂದ ದನ ಕರುಗಳು ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಇನ್ನೂ ಏನಪ್ಪ ಅಂದರೆ ತುಂಬ ಗಟ್ಟಿಯಾಗಿರುತ್ತೆ. ಯಾವ ಥರ ನಾವು ಬಿಳಿಜೋಳದ ರೊಟ್ಟಿ ತಿಂದು ನಮ್ಮ ಉತ್ತರ ಕರ್ನಾಟಕದ ಮಂದಿ ಯಾವ ಥರ ಗಟ್ಟಿ ಇರ್ತಾರೆ, ಸೊ ಹಾಗೆ ನಮ್ಮ ಕಡೆ ಬರುವಂಥ ದನ ಕರುಗಳು ತುಂಬ ಗಟ್ಟಿ ಇರ್ತವೆ. ಜೊತೆಗೆ ನಮ್ಮ ಕುರಿ ಮರಿಗಳಾಗಿರ್ಬೋದು, ನಮ್ಮ ಮೇಕೆ ಮರಿಗಳಾಗಿರ್ಬೋದು, ಸೊ ತುಂಬಾ ಗಟ್ಟಿ ಇರುತ್ತೆ. ಆ ಗಟ್ಟಿಗೆ ಕಾರಣ ನಮ್ಮ ಬಿಳಿಜೋಳದ ಮೇವು. ಸೊ ಇದನ್ನು ಎಲ್ಲರೂ ಬಳಕೆ ಮಾಡ್ತಿದ್ದಾರೆ ಅಂತ ನಾನು ಹೇಳಂಗಿಲ್ಲ, ಬಟ್ ದನ ಕರುಗಳಿಗೆ ಮಾತ್ರ ಕಂಪಲ್ಸರಿ ಇದನ್ನು ಬಳಕೆ ಮಾಡದೆ ಯಾರೂ ಇರೋದಿಲ್ಲ. ಸೊ ನಮ್ಮ ರೈತರು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ. ಅದನ್ನು ಕೂಡ ನಮ್ಮ ದನ ಕರುಗಳು ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನುತ್ತೆ. ಕೆಲವೊಬ್ಬರು ಮಾತ್ರ ಇದನ್ನು ದನ ಕರುಗಳಿಗೆ ಮಾತ್ರ ಹಾಕ್ತಾರೆ, ಕೆಲವೊಂದು ಮೇಕೆಗಳಿಗೆ ಕೆಲವೊಬ್ರು ಹಾಕೋದು ಕಡಿಮೆ. ಬಟ್ ಅವ್ರು ಯಾಕೆ ಹಾಕೋದಿಲ್ಲ ಅನ್ನೋದು ಅವರು ಆ ವೈಯಕ್ತಿಕ ವಿಚಾರಕ್ಕೆ ಬಿಟ್ಕೊಟ್ಟಿದ್ದು. ಬಟ್ ನಾನು ಇದನ್ನು ಮಾತ್ರ ಮಿಸ್ ಮಾಡದೆ ಹಾಕ್ತೀನಿ. ಸೊ ನೀವು ಕೂಡ ನಿಮ್ಮ ಹತ್ರ ಇದ್ರೆ, ಅಂದರೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಇದ್ರೆ ಇದನ್ನು ಬಳಕೆ ಮಾಡಿ ನೋಡಿ. ಇದರಿಂದ ಯಾವ ಥರ ನಿಮ್ಮ ಒಂದು
ಮರಿಗಳಾಗಿರ್ಬೋದು ಅಥವಾ ಕುರಿಗಳಾಗಿರ್ಬೋದು ಬೆಳವಣಿಗೆ ಯಾವ ಥರ ಬರುತ್ತೆ ಮತ್ತು ಎಷ್ಟು ಹೆಲ್ದಿಯಾಗಿರುತ್ತೆ ಅನ್ನೋದನ್ನು ನೀವು ಕೂಡ ಗಮನಿಸ್ಬೋದು. ಆ ಥರ ಒಂದು ಕ್ವಾಲಿಟಿ ಇರುವಂಥ ಮೇವು, ಒಣಗಿದ ಮೇವು, ಬಿಳಿಜೋಳದ ಮೇವು. ಸೊ ಇದನ್ನು ಬಳಕೆ ಮಾಡ್ಕೊರಿ. ನಾನು ಕೂಡ ನನ್ನ ಸುಮಾರು ಈ ವರ್ಷ ಒಂದು 7 ಟ್ರ್ಯಾಕ್ಟರ್ ಮೇವನ್ನು ತೊಗೊಂಡಿದ್ದೇನೆ. ಸೊ ಇದನ್ನು ನಾನು ಬಳಕೆ ಮಾಡಬೇಕು ಅಂತ ಅಂದ್ಕೊಂಡು ನಾನು ಈ ಥರ ಬಣಿಮೆಯನ್ನು ಮಾಡಿ ಶೇಖರಣೆ ಮಾಡಿಟ್ಟು ಮರಿಗಳಿಗೆ ನನಗೆ ಬೇಕಾದಂಥ ಟೈಮಲ್ಲಿ ದಿನಕ್ಕೆ ಒಂದು 3 ಟೈಮಲ್ಲಿ ಮೇವುಗಳನ್ನ ಕೊಡ್ತೀನಿ. ಅದರಲ್ಲಿ ಒಂದು ಟೈಮಲ್ಲಿ ನಾನು ಕಂಪಲ್ಸರಿ ಕೊಟ್ಟಿರ್ತೀನಿ. ಸೊ ನೀವು ಕೂಡ ಟ್ರೈ ಮಾಡಿ. ನಾನು ಹಾಕೋದು ಬಿಳಿಜೋಳದ ಮೇವು, ಶೇಂಗಾ ಹೊಟ್ಟು, ತೊಗರಿ ಹೊಟ್ಟು, ಕಡಲೆ ಹೊಟ್ಟು ಜೊತೆಗೆ ಕಾಳುಗಳನ್ನ ಮಾತ್ರ ಕೊಡೋದು. ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತೀನಿ. ಇದು ಕೂಡ ಒಂಥರ ಕಾಳು ತಿಂದಂಗೆ ಅಷ್ಟು ಕ್ವಾಲಿಟಿ ಇರುತ್ತೆ. ಸೊ ನಮ್ಮ ಕರ್ನಾಟಕ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಇದನ್ನು ಬೆಳೆದಿರ್ತಾರೆ. ಸೊ ಕೆಲವು ರೈತರು ಇದನ್ನು ಯೂಸ್ ಮಾಡ್ತಾರೆ. ಆ ಕಡೆ ಎಲ್ಲ ಚಿತ್ರದುರ್ಗ ದಾಟ್ತಿದ್ದಂಗೆ ಇದು ಅಗತ್ಯತೆ ಇರೋದಿಲ್ಲ, ಆ ಕಡೆ ಬೆಳೆಯೋದಿಲ್ಲ ಇದನ್ನು. ಬಟ್ ಅಲ್ಲಿ ಆ ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ರಾಗಿ ಬೆಳೆಯೋದ್ರಿಂದ ಆ ಕಡೆ ರಾಗಿನ ಅಲ್ಲಿ ರಾಗಿ ಮುದ್ದೆ ತಿಂತಾರೆ. ರಾಗಿ ಕೂಡ ಅಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸಿಗುತ್ತೆ, ನಮ್ಮ ಕಡೆ ಇದು ಸಿಗುತ್ತೆ. ಸೊ ಇದು ಇಷ್ಟೇ ವ್ಯತ್ಯಾಸ, ಇದು ಬಿಟ್ಟರೆ ಏನಿಲ್ಲ. ಸೊ ನಾನು ಇದನ್ನು ಬಳಕೆ ಮಾಡ್ತೀನಿ. ಸೊ ಮೊನ್ನೆ ದಿನ ಒಂದು 7 ಜನ ನನಗೆ ಫೋನಲ್ಲಿ ಕೇಳಿದ್ರು, ನಂಗೆ ಪಕ್ಕ ನೆನಪಿತ್ತು, ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೇನೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇದೆ ನಮ್ಮ ಬಿಳಿಜೋಳದ ಮೇವು, ನಾನು ಹಾಕೋ ಮೇವು ಇದೆ. ಸೊ ನಾನು ಕೂಡ ಶೇಖರಣೆ ಮಾಡಿ ಇಟ್ಟಿದ್ದೇನೆ. ಸೊ ಇದನ್ನೇ ಬಳಕೆ ಮಾಡ್ತೀನಿ. ಸಾಧ್ಯವಾದರೆ ನೀವು ಕೂಡ ನಿಮ್ಮ ಹತ್ರ ಓನ್ ಗಾಡಿ ಏನಾದರೂ ಇದ್ದರೆ, ಖರ್ಚಿಗೆ ನೀವು ಲೆಕ್ಕ ಹಾಕಲ್ಲ ಅಂದ್ಕೊಂಡ್ರೆ, ಸೊ ಅಗತ್ಯತೆ ಇದ್ದರೆ ಉತ್ತರ ಕರ್ನಾಟಕದ ಕಡೆ ಬಂದು ಇದನ್ನು ನೀವು ಖರೀದಿ ಮಾಡಿ ತಗೊಂಡು ಹೋಗ್ಬೋದು. ನಿಮಗೆ ಅನುಕೂಲ ಇದ್ದರೆ, ಅವಶ್ಯಕತೆ ಇದ್ದರೆ, ದುಡ್ಡಿನ ಕೊರತೆ ಇಲ್ಲ ಅಂದರೆ ಮಾತ್ರ ಸಾಧ್ಯ. ಯಾಕಂದರೆ ಸಣ್ಣ ಪುಟ್ಟ ರೈತರಿಗೆ, ಸಣ್ಣ ಪುಟ್ಟ ಬಡವರಿಗೆ ಇದನ್ನು ತೊಗೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ಸೊ ಗಾಡಿ ಚಾರ್ಜ್ ತುಂಬ ಜಾಸ್ತಿ ಇರುತ್ತೆ. ಇದನ್ನೇನು ಸಣ್ಣ ಪುಟ್ಟ ರೇಟಿಗೆ ಕೊಡ್ಬೋದು. ಈ ವರ್ಷ ಇದು ಕೂಡ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲ, ಯಾಕಂದರೆ ಮಳೆಗಾಲ ಇಲ್ವಲ್ಲ, ಹಾಗಾಗಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಇತ್ತು. ಸೊ ಯಾರಿಗಾದರೂ ಬೇಕಾದರೆ ಬಂದು ನೀವೇ ರೈತರ ಹತ್ರ ಖರೀದಿ ಮಾಡಿ ತೊಗೊಂಡು ಹೋಗ್ಬೋದು. ನಿಮ್ಮ ಓನ್ ಗಾಡಿ ಇದ್ದರೆ ಮಾತ್ರ ಇದು ಸಾಧ್ಯ, ಇಲ್ಲ ಅಂದರೆ ತುಂಬ ಖರ್ಚುದಾಯಕ ಆಗಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ. ಬಿಳಿಜೋಳದ ಮೇವು ಅಂದರೆ ಏನಂತ ನೀವು ಗೊತ್ತಾಗಿದೆ ಅನ್ಕೋತೀನಿ. ಕೆಲವರು ಗೊತ್ತಿಲ್ಲದವ್ರಿಗೆ ಮಾತ್ರ ಗೊತ್ತಾಗಿದೆ ಅನ್ಕೋತೀನಿ, ಗೊತ್ತಿದ್ದವರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಗಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ. ಮತ್ತು ಇನ್ನೊಂದು ವಿಷಯ ಅಂದರೆ, ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಎಲ್ಲ ವೀಡಿಯೋಗಳಿಗೆ ಒಂದು ಲೈಕ್ ಕೊಟ್ಟು ಮತ್ತು ಕಾಮೆಂಟ್ ಕೂಡ ಮಾಡ್ಬೋದು. ಮತ್ತು ನಮ್ಮ ವೀಡಿಯೋಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿಕೊಂಡ್ರೆ ನಮಗೂ ಕೂಡ ತುಂಬ ಖುಷಿ ಕೊಡುತ್ತೆ. ನಮ್ಮ ಬಿಳಿಜೋಳದ ಮೇವಿನ ಬಣಿಮೆ ಹೇಗಿದೆ, ನಮ್ಮ ಬಿಳಿಜೋಳದ ಮೇವು ಹೇಗಿದೆ ಅಂತ ಕಾಮೆಂಟ್ ಕೂಡ ಮಾಡಿ. ಸಾಧ್ಯವಾದರೆ ಈ ಉತ್ತರ ಕರ್ನಾಟಕದ ಬಿಳಿಜೋಳದ ಮೇವಿನ ವಿಷಯದ ವಿಡಿಯೋನ ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡಿ ಮತ್ತು ಮಾಡ್ತೀರಾ ಅಂದ್ಕೊಂಡು ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ರಾತ್ರಿ. ಧನ್ಯವಾದ.